ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 39 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ವಯೋನಿವೃತ್ತಿ ಹೊಂದುತ್ತಿರುವ ಕಲಘಟಗಿ ತಾಲೂಕಿನ ಹಿರಿಯ ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾ ಅಧಿಕಾರಿಯಾದ ಶ್ರೀಮತಿ ಗಿರಿಜಾ ಕೆಎಂ ಹಾಗೂ ಶ್ರೀಮತಿ ಕೆಎಚ್ ಹುಲ್ಲೂರ್ ಅವರನ್ನು ಕಲಘಟಗಿ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ವೈದ್ಯಾಧಿಕಾರಿಗಳು ಸೇರಿ ಕಲಘಟಗಿ ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಚೇರಿಯಲ್ಲಿ ನಡೆದ ಬೀಳ್ಕೊಡುವ ಸಮಾರಂಭದ ಮೂಲಕ ಬೀಳ್ಕೊಟ್ಟರು. ಗಿರಿಜಾ ಮೇಡಮ್ ಅವರು ನಮ್ಮ LHV ಸಿಸ್ಟರ್ ಆಗಿದ್ರು ಕೂಡ ನಮ್ಮ ಬಗ್ಗೆ ಅವರು ಒಂದು ತಾಯಿ ತರ ಪ್ರೀತಿಯನ್ನು ತೋರಿಸ್ತಿದ್ರು. ಅವರು ಹೆಚ್ಚಿನ ಅಧಿಕಾರಿಗಳದಾರ, ಅವ್ರ ಜೋಡಿ ನಾವ್ ಯಾಕಷ್ಟು ಬಾಳ ಮಾತಾಡ್ಬೇಕಂತ ನಾನು ಎಲ್ಲರ ಬೆಟ್ಟದಾಗ ದೂರ ಹಾದೋದ್ರು ಯಾಕಮ್ಮ ಆರಾಮದಿಯಾ ಏನು ನಿಮ್ ಕೆಲ್ಸದ ಅಂತೆಲ್ಲ ಕೇಳಿ ನಮ್ಮನ್ನ ಒಳ್ಳೆಯ ರೀತಿಯಿಂದ ಮಾತಾಡ್ಸ್ಕೊಂಡು ಅವ್ರ ಪ್ರೀತಿಯನ್ನ ನಮ್ಗೆ ಬಹಳ ಹಂಚಿಕೊಡ್ತಿದ್ರು ಮೇಡಮ್ ಅವ್ರ. ನಮ್ಮ ಇಲಾಖೆ ಒಳಗ ವಿವಿಧ ರೀತಿ ಕೆಡರ್ಗಳದಾವು. ಅದು ಎಲ್ಲಾ ರೀತಿ ಕೆಡರ್ಗಳನ್ನ ಕರ್ತವ್ಯ ನಿರ್ವಹಿಸ್ತಾರ. ಒಬ್ಬ ಅಟೆಂಡರ್ ಆಗಿ, ಕ್ಲಾರ್ಕ್ ಆಗಿ, ಆರೋಗ್ಯ ಸಹಾಯಕಿ ಆಗಿ, ಮೇಲ್ವಿಚಾರ ಆಗಿ, ವೈದ್ಯರಾಗಿ ಎಲ್ಲಾ ವಿಭಾಗದಲ್ಲೂ ತಮ್ಮ ಕರ್ತವ್ಯ ನಿರ್ವಹಿಸಿ ಯಶಸ್ವಿಯಾಗಿ ನಿರ್ವಹಿಸಿ ಯಾವುದೇ ಕಪ್ಪು ಚಿಕ್ಕ ಇಲ್ಲದೇ ತಮ್ಮ ಸುದೀರ್ಘ 30 ವರ್ಷ ಸೇವೆಯನ್ನು ಸಲ್ಲಿಸಿ ಅಪಾರ ಕೊಡುಗೆ ನೀಡುತ್ತಾರೆ. ಅವರಿಗೆ ಈ ನಮ್ಮ ಇಲಾಖೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಏನೋ ಹೇಳಿದ್ರು, ಏನೋ ಪ್ರೋಗ್ರಾಮ್ ವೈಸ್ ಹೇಳಿದ್ರು, ಅವ್ರು ನೀಟ್ ಸರ್ ಹಿಂಗೈತಿ ಬಂದ್ಬಿಟ್ಲೇನೋ ಇಷ್ಟಿಷ್ಟು ಪ್ರೋಗ್ರಾಮ್ ಚಾಕೌಟ್ ಮಾಡಿ ಹೇಳ್ತಿದ್ರು. ಅತಿ ನೀಟಾಗಿ ಮಾಡೋದು. ರಿಟೈರ್ಡ್ ಆಗಂಗ ಅನ್ಸಂಗಿಲ್ಲ, ಆದರೆ ಅಷ್ಟು ಅವರು ಯಾವುದೇ ಒಂದು ಅವ್ರ ಕೆಲಸದಲ್ಲಿ ಅಷ್ಟು ಶ್ರದ್ಧೆಯಿಂದ ಮಾಡಿ ಅವರು ಯಾವುದೂ ಎಂಥದ್ದು ಇದು ಬಂದ್ರೂ ಅವ್ರು ಟೆನ್ಷನ್ ತಗೊಳ್ಳಂಗಿಲ್ಲ ಈಗಿನವ್ರು ಹಂಗೆ. ಆದರೆ ಕೆಲವೊಂದು ವಿಷಯದಲ್ಲಿ ನಾವು ಹೊಂದ್ಕೊಂಡು ಹೋಗ್ಬೇಕು, ಕೆಲಸನ ಮಾಡಬೇಕು. ಈಗ ಎಲ್ಲರೂ ಹೇಳಿದಂಥ ಹೊಳಿಕೆಗೆ ಕ್ರೆಡಿಟ್ ಅದು ನಮ್ಮ ಮನೆಯವ್ರಿಗೆ ಹೋಗ್ಬೇಕು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರದ್ದೊಂದು ಕೋಆಪರೇಷನ್ನಿಂದ ಮಾತ್ರ ನನಗೆ ಇವತ್ತು ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಆಗಿತ್ತು, ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ. ಇನ್ನೊಂದೇನೆಂದ್ರೆ ಬಹಳ ದುಃಖ ಅನಿಸ್ತೈತಿ, ಯಾಕಂದ್ರೆ ನಮ್ಮೆಲ್ಲ ಸಿಬ್ಬಂದಿರು ನನ್ನ ಜೊತೆ ತುಂಬ ಒಳ್ಳೆಯದಿದ್ರೆ ನಾನು ಕೂಡ ಅವ್ರಿಗೆ ಒಂದೊಂದು ಸಲ ಬೈದಿರ್ಬೇಕು, ಇಲ್ಲಂತ ಇರಲಿಲ್ಲ. ಕವಿತಾಗ ಬೇಕಾದಷ್ಟು ಸಲ ಬೈದೀನಿ, ಯಾಕಂದ್ರೆ ಅಷ್ಟು ಒಂದು ಆತ್ಮೀಯತೆ. ಇವರು ದೀಪಿ ಶೈಲ ಎಲ್ಲ ಇಲ್ಲೇ ಇದ್ದು ಹೋದವರು, ಆದರೂ ಕೂಟಾಗ ಬನ್ರಿ ಇವತ್ತಿಂದ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ಅಷ್ಟು ದೂರದಿಂದ ಅಂಕೋಲದಿಂದ ಬಂದ್ಕೊಂಡಾಳೆ. ಇಲಾಖೆಯ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು, ಕಾರ್ಯಕರ್ತರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ನಾನು ತುಂಬಾ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.